ಈ ಸೀರೆಯಲ್ಲಿ ಡ್ರೆಸ್ಸನ್ನು ಹೊಲ್ಕೋಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ಈ ಸೀರೆ ಡಿಸೈನ್ಸ್ ಯಾವ ಥರ ಇದೆ, ಪಲ್ಲು ಯಾವ ಥರ ಇದೆ ಅಂತ ಚೆಕ್ ಮಾಡಿಕೊಂಡೆ. ಪಲ್ಲುನ ನಾನು ಸಪ್ರೇಟು ಕಟ್ ಮಾಡ್ಕೊಳ್ತೀನಿ. ಯಾಕೆಂದರೆ ನಾನು ಚೂಡಿಗೆ ಫ್ರಂಟು ಪಲ್ಲುನೇ ಬರಲಿ ಅಂತ ನಾನು ಅಂದ್ಕೊಂಡು ಡಿಸೈನ್ನ ಸೆಟ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಪಲ್ಲುನ ನಾನು ತೆಕ್ಕೊಳ್ತೀನಿ. ಪಲ್ಲು ಪಾರ್ಟ್ ಇರುತ್ತಲ್ವ, ಆ ಪಾರ್ಟನ್ನು ನಾನು ತೆಕ್ಕೊಳ್ತೀನಿ. ಹಾಗೆ ಇನ್ನೊಂದು ಈ ಡಿಸೈನನ್ನು ನಾನು ಫುಲ್ ಬಾಡಿ ಆಗಿ ತಗೊಳ್ತೀನಿ. ಚೂಡಿಯಲ್ಲಿ ಹಿಂದ್ಗಡೆ ಮುಂದ್ಗಡೆ 2 ಲೇಯರಿಗೂ ನಾನು ತಗೊಳ್ತೀನಿ. ಡಬಲ್ ಮಾಡ್ಕೊಂಬಿಟ್ಟು ಬಟ್ಟೆನ ಕಟ್ ಮಾಡ್ಕೊಳ್ತೀನಿ. ನಾನು ಇದಕ್ಕೆ ಯಾವುದೇ ಥರದ್ದು ಲೈನಿಂಗ್ ಹಾಕಲ್ಲ. ಹಾಗಾಗಿ ನಾನು ಎಲ್ಲದಕ್ಕೂ ಸೀರೆ ಆಗಿರೋದ್ರಿಂದ ಡಬಲ್ ಇದು ಏನಂತಾರೆ ಅದಕ್ಕೆ, ಬಟ್ಟೆನ ಇಟ್ಬಿಟ್ಟು ನಾನು ಕಟ್ ಮಾಡ್ತಾಯಿದ್ದೀನಿ. ಆನಂತರ ಇಲ್ಲಿ ಏನಿದೆ ಬಾರ್ಡ್ರ್ ಇದೆಯಲ್ಲ, ಆ ಬಾರ್ಡರನ್ನು ನಾನು ತೆಕ್ಕೊಂಡ್ಬಿಡ್ತೀನಿ. ಏಕೆಂದರೆ ಅದು ಯೂಸ್ ಆಗಲ್ಲ. ಹಾಗಾಗಿ ಬಾರ್ಡರ್ನ ತೆಕ್ಕೊಳ್ತೀನಿ. ನೀವು ಬೇಕಾದ್ರೆ ಬಾರ್ಡರ್ನ ವೇಲಾಗೂ ಮಾಡ್ಕೋಬೋದು, ದುಪಟ್ಟ ಅದನ್ನು ಹೊಲ್ಕೊಂಡು. ಬಟ್ ನಾನೇನಲ್ಲಿ ಯೂಸ್ ಮಾಡ್ತಾಯಿಲ್ಲ. ಜಸ್ಟ್ ನಾನು ಈ ಒಂದು ಬಾರ್ಡರ್ನ ಸಪ್ರೇಟ್ ಮಾಡ್ಕೊಳ್ತೀನಿ. ಈ ಥರ ನಾನು 2 ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ 3 ಪೀಸ್, ಯಾಕಂತಂದರೆ ನಾವು ಇದು ಪಲ್ಲು ಕೂಡ ಮುಂದ್ಗಡೆ ಅಟ್ಯಾಚ್ ಮಾಡಬೇಕಾಗತ್ತೆ. ಹಾಗಾಗಿ ಈ ಒಂದು ಅಳತೆನ ತೊಗೊಂಡ್ಬಿಟ್ಟು ನಾನು 3 ಪೀಸನ್ನು ನೀಟಾಗಿ ಅಳತೆ ಪ್ರಕಾರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಪಲ್ಲುನ ನಾನು ಮುಂದ್ಗಡೆ ತಂದ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಈ ಒಂದು ಪಲ್ಲುನ ಸೆಲೆಕ್ಟ್ ಮಾಡಿಬಿಟ್ಟು, ಅದು ಅಡ್ಡ ಅಲ್ಲ ಉದ್ದ ಸೆಲೆಕ್ಟ್ ಮಾಡಿದ್ದೀನಿ. ಲೈನ್ಸ್ ಉದ್ದ ಬರಲಿ ಅಂತ ಸೆಲೆಕ್ಟ್ ಮಾಡಿಕೊಂಡು ಅದು ಕೂಡ ಈ ಒಂದು ಚೂಡಿದಾರದ ಅಳತೆನೇ ನೋಡ್ಕೊಂಡು ಸೇಮ್ ಕಟ್ ಮಾಡಿದ್ದೀನಿ. ಫ್ರಂಟ್ ಯಾವ ಥರ ಅಳತೆ ಬರುತ್ತೋ ಆ ಥರ ಕಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಇದು ಫ್ರಂಟಿಗೆ ಬರಲಿ ಅಂತ ಡಿಸೈನ್ನ ನಾನು ಆ ಥರ ಆರಿಸಿರೋದು. ನಾನು ಸಿಂಪಲ್ಲಾಗಿ ಹೊಲ್ಕೊಳ್ತಾ ಇದ್ದೀನಿ ಈ ಸೀರೆಯಲ್ಲಿ. ಯಾಕೆಂದರೆ ಇದು ಓಲ್ಡ್ ಸೀರೆ ಅಲ್ವಾ, ಹಾಗಾಗಿ ಸಿಂಪಲ್ಲಾಗಿ ಹಾಗೆಯೇ ಡೈಲಿ ಯೂಸಿಗೆ ಅನ್ನೋ ಒಂದು ಇಂಟೆನ್ಷನಿಂದ ಹೊಲ್ಕೊತಾ ಇರೋದಷ್ಟೇ. ಹಾಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ತೋಳನ್ನು ನೀವು ಇಟ್ಕೊಂಡು ಕಟ್ ಮಾಡ್ಕೊಳ್ಬೇಕು. ನಾನು ಚಿಕ್ಕದು ಬರಲಿ ಅಂತ ಅಷ್ಟು ತೋಳು ಇಟ್ಕೊಂಡಿದ್ದೀನಿ. ಕೊನೆಗೆ ಫೈನಲಾಗಿ ಈ ಥರ ಬಂದಿದೆ. ಮೇಲ್ಗಡೆ ಪಲ್ಲು ಬರುತ್ತಲ್ಲ ಅದು, ಮತ್ತು ಕೆಳಗಡೆ ಇನ್ನೊಂದು ಲೇಯರು. ಫೈನಲ್ ಟಚ್ಚು ಈ ಥರ ಇದೆ. ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ.